ಟ್ರಿನಿಟಿ ಎಂಜಿ ರೋಡ್ ಮೆಟ್ರೋ ನಿಲ್ದಾಣಗಳ ನಡುವೆ ಫೆಬ್ರವರಿ 11ರಂದು ಅಂದ್ರೆ ನಾಳೆ ಭಾನುವಾರ 2 ಗಂಟೆ ಮೆಟ್ರೋ ಸಂಚಾರ ಸ್ಥಗಿತವಾಗಲಿದೆ. ನೇರಳೆ ಮಾರ್ಗದಲ್ಲಿ ಕಾಮಗಾರಿ ಹಿನ್ನೆಲೆ 2 ಗಂಟೆ ಸಂಚಾರ ವ್ಯತ್ಯಯ ಆಗಲಿದೆ. ಭಾನುವಾರ ಬೆಳಗ್ಗೆ 7ರಿಂದ 9 ಗಂಟೆಯವರೆಗೆ ಮೆಟ್ರೋ ಸಂಚಾರ ಇರೋದಿಲ್ಲ ಎಂದು ಬಿಎಂಆರ್ಸಿಎಲ್ ಮಾಹಿತಿ ನೀಡಿದೆ. ಕೋರ್ಟ್ ವಿಚಾರಣೆಗೆ ಗೈರಾಗಿದ್ದ ಹಿನ್ನೆಲೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿಗೆ ಜಾಮೀನು ರಹಿತ ವಾರೆಂಟ್ ಜಾರಿ ಆಗಿದೆ. ಮೇಕೆದಾಟು ಪಾದಯಾತ್ರೆ ವೇಳೆ ಕೋವಿಡ್ ನಿಯಮ ಉಲ್ಲಂಘನೆ ಆರೋಪದ ಹಿನ್ನೆಲೆ ವಿಪತ್ತು ನಿರ್ವಹಣಾ ಕಾಯ್ದೆಯಡಿ ಕೇಸ್ ದಾಖಲಾಗಿತ್ತು. ಸಮನ್ಸ್ ಜಾರಿಯಾದರೂ ನ್ಯಾಯಾಲಯಕ್ಕೆ ಗೈರಾಗಿದ್ದರಿಂದ ಬೆಂಗಳೂರಿನ 42ನೇ ಎಸಿಎಂಎಂ ಕೋರ್ಟ್ನ ಜಡ್ಜ್ ಜೆ ಪ್ರೀತ್ ವಾರೆಂಟ್ ಜಾರಿ ಮಾಡಿದ್ದಾರೆ. ಬಾಕಿ ತೆರಿಗೆ ಪಾವತಿಸುವಂತೆ ಬಿಎಂಆರ್ಸಿಎಲ್ಗೆ ಬಿಬಿಎಂಪಿ ಕಂದಾಯ ಇಲಾಖೆ ನೋಟಿಸ್ ನೀಡಿದೆ. ಮೆಟ್ರೋ ನಿಲ್ದಾಣಗಳಲ್ಲಿರುವ ವಸತಿಯೇತರ ಕಟ್ಟಡಗಳ 64 ಕೋಟಿ ತೆರಿಗೆಯನ್ನು ಬಿಎಂಆರ್ಸಿಎಲ್ ಬಾಕಿ ಉಳಿಸಿಕೊಂಡಿದೆ. ಕೇಂದ್ರದ ಪಾಲು ಬಿಟ್ಟು ರಾಜ್ಯದ ತೆರಿಗೆ ಪಾವತಿಸುವಂತೆ ಪಾಲಿಕೆ ಸೂಚಿಸಿದೆ. ಈಗಾಗಲೇ 30 ನಮ್ಮ ಮೆಟ್ರೋ ನಿಲ್ದಾಣಗಳಿಗೆ ನೋಟಿಸ್ ಜಾರಿ ಮಾಡಲಾಗಿದೆ. ಮೆಟ್ರೋಗೆ ಮತ್ತು ನಮಗೆ ಸ್ವಲ್ಪ ವ್ಯಾಜ್ಯ ಇದೆ, ಅದಕ್ಕೆ ಒಂದು ಹಿಂದೆ ಮೆಮೊರೆಂಡಮ್ ಆಗಿದೆ. ಆ ಪ್ರಕಾರ ಮುಂದೆ ಬರೆಸಬೇಕು ಅಂತ ತೀರ್ಮಾನ ಆಗಿದೆ. ಆ ಪ್ರಕಾರ ನಾವು ಮುಂದೆ ಬರೆಸ್ತಾ ಇದ್ದೀವಿ. ಆ MOU ಪ್ರಕಾರ ಅವರಿಗೆ ಎಷ್ಟು ಕಟ್ಟಬೇಕಾಗಿದೆ ಅದು ಅವರಿಗೆ ಬೇಡಿಕೆ ಹಾಕಿರ್ತೀವಿ. ನಮಗೆ ಅವ್ರ ಕಡೆಯಿಂದ ಎಷ್ಟು ಬರಬೇಕಾಗಿದೆ ನಾವು ಹೇಳ್ತೀವಿ. ಅವರು ಹಿಂದೆ ನಮ್ಮ ಕಡೆಗೆ ಜಮಾ ಮಾಡಿದ್ದಾರೆ ಹಣ ಲ್ಯಾಂಡ್ ಎಕ್ವಿಷನ್ಗಾಗಿ. ಅಲ್ಲಿ ಸುಮಾರು ಉಳಿತಾಯ ಇದೆ, ಅದರ ಮೇಲೆ ಬಡ್ಡಿಯಾಗಿ ಅವರು ನಮಗೆ ಕೇಳ್ತಾ ಇದ್ದಾರೆ. ಅದರಲ್ಲಿ ಏನಾದರೂ ವಾಯಾ ಮೀಡಿಯಾದಲ್ಲಿ ಅಡ್ಜಸ್ಟ್ ಮಾಡ್ತೀವಿ ನಾವು. ಎಸ್ಜೆಪಿ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜು ಅಂತಾರಾಷ್ಟ್ರೀಯ ವಿಶ್ವವಿದ್ಯಾಲಯದಲ್ಲಿನ ಡಿಪ್ಲೊಮಾ ಹೆಸರಿನಲ್ಲಿ ಮೋಸ ಮಾಡಿರುವ ಆರೋಪ ಕೇಳಿಬಂದಿದೆ. 2020-21ನೇ ಸಾಲಿನಲ್ಲಿ ಸೈಬರ್ ಸೆಕ್ಯೂರಿಟಿ ಹಾಗೂ ಟೂರಿಸಂ 3 ವರ್ಷದ ಡಿಪ್ಲೊಮಾ ಕೋರ್ಸ್ ಶುರು ಮಾಡಿತ್ತು. ಅಥೆನ್ಸ್ ವಿವಿ ಜೊತೆ ಒಡಂಬಡಿಕೆ ಮಾಡಿಕೊಂಡಿದ್ದು ಅಂತಿಮ ವರ್ಷ ಅಥೆನ್ಸ್ ವಿವಿಗೆ ಕಳಿಸಿ ಕ್ಲಾಸ್ ಮಾಡಲಾಗುತ್ತೆ ಅಂದಿದ್ರು. 2023ರ ಆಗಸ್ಟ್ನಲ್ಲಿ ವಿದ್ಯಾರ್ಥಿಗಳನ್ನ ಅಮೆರಿಕಾಗೆ ಕಳಿಸಬೇಕಿತ್ತು. ಆದರೆ ಈಗ ಅಥೆನ್ಸ್ ವಿವಿ ಜೊತೆಗಿನ ಒಪ್ಪಂದ ರದ್ದಾಗಿದೆ ಅಂತಿದ್ದಾರಂತೆ. ನಮ್ಮಲ್ಲಿ ಆ ಕೋರ್ಸೇ ಇಲ್ಲ, ನಾವು ಡಿಪ್ಲೊಮಾನೇ ಕೊಡಲ್ಲ, ನೀವು ಕಮ್ಯುನಿಟಿ ಕಾಲೇಜ್ ಜೊತೆ ಸಂಪರ್ಕ ಮಾಡಿ, ನಮ್ಮ ಯೂನಿವರ್ಸಿಟಿ ವ್ಯಾಪ್ತಿಯಲ್ಲಿರೋ ಕಮ್ಯುನಿಟಿ ಕಾಲೇಜ್ನ ನಾವು ಸಂಪರ್ಕ ಮಾಡಲಿಕ್ಕಾಗುತ್ತಾ. ಆಮೇಲೆ ಹಾಸ್ಟೆಲ್ ವ್ಯವಸ್ಥೆ ಮತ್ತೊಂದು ಎಲ್ಲ ಇವತ್ತು ಸರ್ಕಾರನೇ ಅವರ ವಿಮಾನ ಪ್ರಯಾಣದಿಂದ ಹಿಡಿದು ಅಲ್ಲಿ ಹಾಸ್ಟೆಲ್ ವ್ಯವಸ್ಥೆ 1 ವರ್ಷದ ಅವರ ಅಲ್ಲಿ ಇರ್ತಕ್ಕಂಥ ಖರ್ಚು ವೆಚ್ಚಗಳೆಲ್ಲ ಸರ್ಕಾರನೇ ಭರಿಸ್ತಾ ಇತ್ತು. ಅದೆಲ್ಲ ಸ್ವಲ್ಪ 60% ಅಲ್ಲಿ ಅವರು ಕೊಡೋದಕ್ಕೆ ಒಪ್ಪಿದ್ರು ಅವಾಗ. ಇದು ಇವತ್ತಿನ ಜಸ್ಟ್ ಬೆಂಗಳೂರು. ಇದೀಗ ವಾರೆಂಟ್ ಪ್ರಸಾರವಾಗುತ್ತೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.